ನಾನು ಇವಾಗ ಟೀ ಕುಡಿತಾ ಇದ್ದೀನಿ. ಇವಾಗ ನಾನಿರೋದು ಇನ್ನೂ 23 ಕಿಲೋಮೀಟ್ರ್ ಬುಜ್ಜಿದೆ. ನನ್ನ ಸ್ವಲ್ಪ ಸೈಕಲ್ಲು ಅಲ್ಲಿದೆ, ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ. ಇವಾಗ ನಾನು ಬುಜ್ ಕಡೆ ಹೊರಡ್ತಾ ಇದ್ದೀನಿ. ಸೈಕಲ್ ತುಂಬ ಹಾಳಾಗಿರೋ ಕಾರಣದಿಂದ ಟಯರು ತುಂಬ ಊದ್ಕೊಂಡಿದೆ, ಹಿಂದ್ಗಡೆ ಟಯರು. ಆ ಕಾರಣದಿಂದ ನಾನು ಬುಜ್ ಕಡೆ ಹೊರಡ್ತಾ ಇದ್ದೀನಿ. ಒಂದು ಸರೋವರ ಇದೆ, ಆ ಸರೋವರನ ತೋರಿಸ್ತೀನಿ ಬನ್ನಿ. छोटी छोटी ये कर्नाटक का. हाँ ठीक है भैया. 3 महीने से ऊपर हो गया. हाँ चलो जाएंगे चाय पीने के लिए. तुम लोग देखो पॉइंट 8 राज्य मतलब घूमने का पूरा 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 हाँ, राज्य पूरा राज्य हमारा भारत देश. भुज में भी लोकेशन बहुत अच्छा है. हाँ ताजमहल है उधर पे. ताजमहल. ताजमहल नहीं, वो आईना महल बोलते हैं उसको. आईना महल वो पुराने वाला है, मतलब देखे जैसा है, मतलब वो हाँ. उसमें सब पुरानी चीजें भी है, वो भी है. हाँ कहाँ पर है? जैसे भुज में है वो. आप किसी को भी बोलोगे ना जो आपको कोई भी दिखा देगा. इधर तो आप ये कच्छ है, बढ़िया है. आप किसी को भी रास्ता दिखा पूछोगे तो आपको अच्छा रास्ता दिखेगा, कोई गलत नहीं दिखेगा. ये हम 1 महीने से इधर जा रहा हूँ गुजरात में. इतना बढ़िया लोग काम पर नहीं. हाँ, आपको कोई परेशान नहीं करेगा, आपको कोई कुछ नहीं करेगा. जो बोलेगा बोलोगे आपको ना सच्चा ही रास्ता आपको कोई दिक्कत होगी तो आपके सामने से आपकी हेल्प भी करेगा. हाँ, हाँ. हमारा कच्छ के अंदर सिस्टम है. हाँ. तो किसी को वो परेशान नहीं करते, किसी को गलत रास्ता भी नहीं दिखाते. हाँ सही है. चलो चलो जाएंगे चाय पीने के लिए. रुको रुको. नमस्ते, जय श्री राम. जय श्री राम. कहाँ से निकले हो? कर्नाटक से. हम आए थे अभी. हाँ मार्च के महीने आए थे. हाँ हाँ. यात्रा करने. वो घड़ी लगा रहे हैं वो. हाँ वैसे कहाँ से आए हो? पूरा ग्रुप है क्या है? नहीं 12 ज्योतिर्लिंग 4 धाम यात्रा कर रहा हूँ. नागेश्वरम 12 कर ली मैंने भी ज्योति. हाँ कर दिया. गाड़ी से गई है. तो तुम कर रहे हो उससे अकेले हो? हाँ अकेला. कोई नहीं है. नहीं है. नाश्ता खाने के लिए? नहीं हमारे को साइकिल दुकान जाने का है. हाँ? साइकिल दुकान. साइकिल दुकान. हाँ. नाश्ता वास्ता कुछ नहीं. हाँ उधर डेली वेली हो गया तेरे पास कुछ? नहीं है. मैंने कहा कुछ नहीं नाश्ते. नहीं है साइकिल. थैली हमारा पास में नहीं है. हमारा ಇದು ಬುಜ್ಜಿಂದ ಇವಾಗ ಮಾತಾಜಿ ಮಂದಿರ ಕಡೆ ಮಠ ಅಂತಾರೆ ಇಲ್ಲಿ. ಮಠ ಕಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಎಲ್ಲಿರೋದು ಅಂದರೆ ಇವಾಗ BSS ಆರ್ಮಿ ಕ್ಯಾಂಪಸ್. ಆ ಕಡೆನೂ ಕ್ಯಾಂಪಸ್ ಇದೆ, ಈ ಕಡೆನೂ ಕ್ಯಾಂಪಸ್ ಇದೆ. ಇವಾಗ ನಾನು ಆ ಸೆಂಟ್ರಲ್ಲಿ ಹೋಗ್ತಾ ಇದ್ದೀನಿ. ಈ ಕಡೆ ಹೋದರೆ ಸಮುದ್ರ, ಇದ್ರ ಆಚೆ ಹೋದರೆ ಸಮುದ್ರ. ಇದೊಂದು ಇರುತ್ತೆ, ಒಂದು 10 ಕಿಲೋಮೀಟ್ರು 10-15 ಕಿಲೋಮೀಟ್ರ್ ಇರುತ್ತೆ. 15 ಕಿಲೋಮೀಟ್ರ್ ಆದಮೇಲೆ ಸಮುದ್ರ ಸಿಗುತ್ತೆ. ಆ ಕಡೆ ಸೈಡು ಈ ಕಡೆ ಸೈಡ್ಗೆ ನಮಗೆ ಸಮುದ್ರ ಸಿಗುತ್ತೆ. ನಾನು ಸಮುದ್ರ ಕಡೆ ಹೋಗ್ತಾ ಇಲ್ಲ, ಸುಮ್ಮನೆ ಏನಕ್ಕೆ ಅಂತ. ಇವಾಗ ನಾನು ಮಾತಾಜಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಹೋಗ್ತಾ ಇರೋದು ಮರಳು ಭೂಮಿ ಅಂತ ಒಂದು ಜಾಗ ಇದೆ. ಆ ಜಾಗನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಏನಾಗಿದೆ, ಏನು ಎತ್ತ, ಎಷ್ಟು ದಿನದಿಂದ ಇದು ಮಳೆಗಾಲದಲ್ಲಿ ಏನಿರುತ್ತೆ, ಬೇಸಿಗೆಗಾಲದಲ್ಲಿ ಹೆಂಗಿರುತ್ತೆ ಅಂತ ಎಲ್ಲವನ್ನು ಬಿಚ್ಚಿ ಇಡ್ತೀನಿ. ಬನ್ನಿ ನೋಡಿ, ಏನು ಸಕ್ಕತ್ತಾಗಿರೋ ವಾತಾವರಣದಲ್ಲಿ ನಾನು ಹೋಗ್ತಾ ಇದ್ದೀನಿ. ನೋಡಿ ಪೊಲೀಸರು ಜೀಪ್ಗಳು ತುಂಬ ಓಡಾಡ್ತಾ ಇದೆ. ಯಾಕೆಂದರೆ ಓಡಾಡ್ತಾ ಅವ್ರವ್ರ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನನಗೇನಾದ್ರು ಕೇಳಿದ್ರ, ನನಗಿನ್ನೂ ಗುಜರಾತಲ್ಲಿ ಯಾರೂ ಎಲ್ಲಿಂದ ಬಂದಿದೆಯಲ್ಲ ಅಂತ ಯಾರೂ ಆ ಥರ ಮಾತಾಡಲಿಲ್ಲ ಗುರು. ಎಷ್ಟು ಒಳ್ಳೆಯವರಪ್ಪ ಗುಜರಾತ್ ಜನ ಅಂದರೆ, ಮನೆಗೆ ಕರೆದು ಊಟ ಹಾಕ್ತಾರೆ ಗುರು. ಅಷ್ಟು ಚೆನ್ನಾಗಿದ್ದಾರೆ ಗುಜರಾತ್ ಜನ. ಬನ್ನಿ ಹಂಗೆ ಮುಂದೆ ಹೋಗಿ ಮತ್ತೆ ಮಾತಾಡ್ತೀನಿ. ಏನು
ನೋಡ್ತಿರಲ್ಲ ಗೋಗಳು ಹಸುಗಳು ಅವು ಭೀ ಈಜಾಡ್ಲಕ್ಕೆ ನಡೆದವು. ಈಗ ಇಲ್ಲಿ ಹಿಂದೆ ಈಚೆ ಲೆಫ್ಟ್ ಸೈಡಿಗೆ ಒಂದು ತಾಲಾಬ್ ಕೆರಿ ಅಪ್ಲಿ ಅದ, ಅವು ಭೀ ಈಜಾಡಕ್ಕೆ ನಡೆದವ ನೋಡ್ರಿ. ಆಗ್ತದೆ ನಮ್ಮ ಏನು ನಾನು ಸಮುದ್ರ ಹತ್ರ ಇರೋ ಕಾರಣದಿಂದ ಇನ್ನೊಂದು ಇಲ್ಲಿ ನಾನು 30-40 ಕಿಲೋಮೀಟ್ರ್ ಹೋದರೆ ಸಮುದ್ರ ಬಂದುಬಿಡ್ತದೆ. ಹಂಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆದರೆ ಬಿಸಿಲು ತುಂಬ ಹೊಡಿತಾ ಇದೆ ಇಲ್ಲಿ. ತುಂಬ ಏನು ಇಲ್ಲಿ ಜಾಸ್ತಿ ಬೆಳೆಗಳನ್ನು ಬೆಳೆಯಲ್ಲ. ಏನಾದರೂ ನಾನು ನೋಡಿಲ್ಲ ಇಲ್ಲಿ ಎಲ್ಲೂ. ಆದರೆ ತುಂಬ ಅಂದರೆ ತುಂಬ ಏನಿದೆ ಅಂದರೆ ಮುಳ್ಳಿನ ಕಂಟಿಗಳವ ಇಲ್ಲಿ ಜಾಸ್ತಿ. ಇವಾಗ ನಿಂತ್ಕೊಂಡಿದ್ದೆ, ಚಾರ್ಜಿಂಗ್ ಮಾಡಿಕೊಂಡೆ ಮೊಬೈಲು ಮತ್ತು ನನ್ನ ಏನು ಇನ್ಸ್ಟಾ 360 ಕ್ಯಾಮ್ರಾನು ಇದು ಮಾಡಿಕೊಂಡೆ. ಬನ್ನಿ ಇವಾಗ ಕಚ್ ಜಿಲ್ಲೆಯ ಒಂದು ಮಾತಾರಾಣಿಯ ಒಂದು ದರ್ಬಾರ್ಗೆ ಹೋಗ್ತಾ ಇದ್ದೀನಿ. ठीक है, जय श्री राम भैया। जय श्री राम। जय श्री राम। कहाँ से आए हो? कर्नाटक से। कर्नाटक से, अच्छा। हाँ, आपको भाई के दिन ನೋಡ್ರಿ ಅಣ್ಣ ಏನೋ ಕೇಳತ್ತಾರ, ಎಲ್ಲಿ ಬಂದಿರಿ ಏನು ಅಂತ. ಇದಾರ ಭಯ್ಯ. कहाँ से आए हो? नमस्ते भैया, प्रश्न है हम कर्नाटक से 12 ज्योतिर्लिंग 4 धाम यात्रा कर रहा हूँ। ऑल इंडिया का लोग कैसा रहता है, क्या क्या है, 28 राज्य को हम ये फ्लैग दिखाने का प्रयास कर रहा हूँ। और ये आपको कहीं कच्छ में दिक्कत पड़े, कुछ भी प्रॉब्लम आए, हाँ, खाने का रहने का सब कुछ एक को फोन कर देना हमको। ठीक है भैया। हमसे जितना होगा हम उतना कर देंगे। ठीक है, आपको। जय ठीक है? श्री राम। जय श्री राम। ಹಾಂ, ठीक है। ಯಾವುದೋ ನದಿ ಒಂದು ಹರಿತಾ ಇದೆ. ಈ ಡ್ಯಾಮ್ ಥರ ಇದೆ ಇದು. ಡ್ಯಾಮ್ ಇದೆ, ನದಿ ಅಲ್ಲ ಇದು. ಸಮುದ್ರದಿಂದ ಬರ್ತಾ ಇರೋದು ನೀರನ್ನ ಶೇಖರಣೆ ಮಾಡುವಂತಹ ಒಂದು ಡ್ಯಾಮು. ಈ ಡ್ಯಾಮ್ ಹೆಸರು ಬಂದು ರುದ್ರ ಮಾತ್ರ ಆನೆಕಟ್ಟು ಅಂತ ಹೆಸರಿದೆ. ಅದು ಡ್ಯಾಮ್ ಇದೆ, ನೋಡ್ತಾ ಇರ್ಬೋದು. ಹಿಂದೆ ಕೆಳಗಡೆ ಇನ್ನೂ ಕಾಣಿಸಲ್ಲ, ಯಾಕಂದರೆ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದು ಸಮುದ್ರ ನೀರು ಬರ್ತಾ ಇರೋದು ಸಮುದ್ರ ಹಿಂದೆ ವಾಪಸ್ ಹೋಗ್ತಾ ಇಲ್ಲ. ನಮ್ಮ ಒಬ್ಬರು ಡ್ರೈವರ ಅಣ್ಣವರು ಪಾಪ ನನ್ನ ಸಲ ಚಾ ಕುಡ್ಲಾಕ ನಿಂದ್ರಸ್ಯಾರ ಗಾಡಿ ಅವ್ರದ್ದು. ಜೈ ಶ್ರೀರಾಮ್। ಚಲೋ आओ हाँ, चलो आओ आप भी आइए, आओ। हाँ, ಹೊಂಟ್ರ हाँ, बस बढ़िया भैया। ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಊಟ ಮಾಡೋಣ. ನೋಡ್ರಿ ಊಟ ಬಂದದು ನೋಡತ್ತೀರಿ. ರೊಟ್ಟಿ, ಬ್ಯಾಳಿ, ಒಂದು ಯಾವುದೋ ಒಂದು ಪಲ್ಯ ಕೊಟ್ರ, ಥೋಡೆ ಅನ್ನ ಅದ. ಖತರ್ನಾಕ್ ಅದ ಉಳ್ಳಾಕ. ನೋಡಮ್ಮಿ ಹ್ಯಾಂಗೆ ಕೊಡ್ತಾರೆ ಅನ್ನೋರು. ಭಯ್ಯ ಆಪ್ಕ ನಾಮ್? मेरा नाम ಸಿಕಿಂದರ್. ನೋಡ್ರಿ ಎಲ್ಲ ಹಾಕ್ಲತ್ತಾರ. ನೋಡ್ರಿ ದೊಡ್ಡ ಹೋಟೆಲ್ದಾಗ ಹಿಂಗೆ ಇರ್ತದೆ ನೋಡ್ರಿ. ಬರ್ರಿ ಊಟ ಮಾಡಮ್ಮಿ, ಊಟ ಮಾಡಿ ಮತ್ತೆ ಸಿಗಮ್ಮ. ಬರ್ರಿ ಊಟ ಆಯಿತು.
मुकबा समय और गाड़ी में जगह में गुड नाइट कितना कर दो 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 कितना होता है बोल दिया आप चिंता मत करिए नोड्री हालू तಗೊಳ್ತೀನಿ अंकल वाली इधर आप कैमरा है हाय बोलो तो क्या कैमरा क्या मुश्किल है मुझे क्या कर रहा है हाँ बस 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 ನೋಡ್ರಿ 10 ರೂಪಾಯಿ ಕೊಡ್ಬೇಕಂತ ಕೊಡ್ತೀನಿ ಉಳ್ಳಕ್ಕೆ ಮಾಡ್ಕೊಳಕ್ಕೆ ಏನಿಲ್ಲ ರೀ ನಮ್ಮಲ್ಲಿ ನಮಸ್ಕಾರ ಇವಾಗ ನಾನಿರೋದು ಯಾವ ಊರಲ್ಲಿ ಅಂದರೆ ನಿರಾನ ಅನ್ನೋ ಒಂದು ಊರಲ್ಲಿ ನೋಡಿ ಇಲ್ಲಿನ ಒಂದು ಪರಿಸ್ಥಿತಿ ಮಳೆ ಇಲ್ಲ ಏನು ಬೆಳೆ ಇಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ಒಂದು ವಾತಾವರಣದಲ್ಲಿ ಈ ಊರಲ್ಲಿ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹಿಂದೆ ಲಾರಿ ಬರ್ತಾ ಇದೆ ಸೇರ್ಕೊಡ್ಬೇಕಂತ ನಿಲ್ಸ್ಕೊಂಡು ಹೋಗಿರ್ತಾರೆ ಲಾರಿಯವರು ಹಾಂ ಇವಾಗ ಒಬ್ಬ ಅಣ್ಣ ನನಗೆ ಊಟಕ್ಕೆ ಕರೆದಿದ್ದಾರೆ ಅವರು ಹೋಟ್ಲಿಗೆ ಹೋಗಬೇಕು ಬನ್ನಿ ಹೋಟ್ಲಿಗೆ ಹೋಗಿ ಮತ್ತೆ ನಾನು ಅಣ್ಣವರು ಹೋಟ್ಲಿಗೆ ಕರ್ಕೊಂಬಂದರು ನೋಡ್ತಾ ಇರ್ಬೋದು ನೀವು ಹೋಟೆಲ ಸಣ್ಣದದ ನಮ್ಮ ಊರಾಗಿಂದು ಪಾನಿಪುರಿ ಬಂಡಿ ಹಂಗೆ ಇರ್ತದೆ ನೋಡ್ರಿ ಹಂಗೆ ಅದ ಸೇಮ್ ಟು ಸೇಮ ಬರ್ರಿ ಏನು ಸಿಗ್ತದೆ ನೋಡಮಿ ಮತ್ತು ನೋಡಿ ನಿಮಗೆ ಮತ್ತು ಮೀಟ್ ನೋಡ್ರಿ ಇದ್ರೊಳಗೆ ಖಾರ ಹಾಕಿ ಉಳ್ಳಗಡೆ ಹಾಕಿ ತಿನ್ನತೀನಿ ಏನು ಭೀ ಸಹಿ ಇಲ್ಲ ಅಂದ್ರೂ ಭೀ ಹಾಗೆ ತಿನ್ನತೀನಿ ಎಲ್ಲ ಸ್ವೀಟ್ ತಿಂದು ಬೋರ್ ಹೊಡ್ಲತ್ತದು ಖಾರ ಐಟಮ ಈಗ ಅನ್ನ ಮಾಡ್ಕೊಬದ್ದ ಮಾಡಾಮಿ ಎದ್ದಾಗ ಫಸ್ಟ್ ಹೊಟ್ಟೆ ಹೆಸಲತ್ತಿತ್ತು ಅಂತ ತಿನ್ನತೀನಿ ಬರ್ರಿ ಹಾಂ RM5 ಹೇಳ್ತಾವ ಹಾಂ ಹೋಗ್ಲು ಹಸುಗಳೆಲ್ಲ ನನ್ನ ನೋಡಿ ಸೈಡ್ ಕೊಡ್ತಾ ಇದೆ ತುಂಬ ನನಗೆ ಇದು ಆಯ್ತಾ ಇದೆ ಜೈ ಶ್ರೀರಾಮ್ हाँ जाओ आराम से चलो ಬರ್ರಿ ಮತ್ತೆ ಮುಂದೆ ಹೋಗಿ ಹಾಗೆ ಶಿಗಾಮಿ ಹಾಂ ನಮಸ್ಕಾರ ಕರ್ನಾಟಕ ನೋಡ್ರಿ ಊಟ ನನಗೆ ಇವ ಅಣ್ಣವರು ಪಾಪ ಊಟ ಮನೆಯಿಂದ ತರ್ಲಕ್ಕೆ ಹಚ್ಚಾರ ನಾ ಈಗ ಇದೇನು ಸಿಗಲ್ಲೇ ಹೋಗ್ಯದ ನೋಡ್ರಿ ಆವಾಗಿನ ಹಿಡ್ದು ನಾ ಸೈಕಲ್ ಹೊಡ್ಕೋತ ಹೊಂಟಿದ ಈ ನಮ್ಮ ದುಕಾನ್ಗಳವ ಅದ್ರ ಹೋಟೆಲ್ ಅಂಬೋದೇ ಒಂದು ಭೀ ಇಲ್ಲ ನೋಡ್ರಿ ಅಣ್ಣವರು ಜೈ ಶ್ರೀರಾಮ್ ಭಯ್ಯ ಕಬ್ ಆತ आप आते हैं आप ಹಾಂ ನೋಡ್ರಿ ಅವ ಅಣ್ಣವ್ರು ಹೇಳ್ಯಾರ ಅವ್ರು ಅಣ್ಣವ್ರು ಬರ್ತಾರಂತ ನೋಡಮ್ಮಿ ಏನೇನು ತೊಗೊಂಬರ್ತಾರ ಏನು ಅಂತ ಊಟಕ್ಕೆ ರೀ ನಾನು ಹೇಳ್ದಂಗೆ ಅಲ್ಲಿ ಹೋಟೆಲ್ದಾಗ ಅವ ಅಣ್ಣ ಹೇಳಿರಲ್ರಿ ಅವರು ಊಟ ತೊಗೊಂಬರ್ತಾ ಅಂತಂದಿರ್ರಿ ನಂಗೆ ಗೊತ್ತಿಲ್ಲ ಯಾರು ಏನು ಎತ್ತ ಏನು ಗೊತ್ತಿಲ್ಲ ರೀ ಅವ್ರು ಅಂದ್ರಿ ಊಟ ತರ್ತೀನಿ ರೀ ಅಂತ ತಂದರ್ರಿ ನೋಡ್ರಿ ತಮ್ಮನ ಕೈಯಲ್ಲಿ ಕೊಟ್ಟು ಕಳ್ಸ್ಯಾರ್ರಿ ಜೈ ಶ್ರೀರಾಮ್ ಭಯ್ಯ ಕ್ಯಾ ಥೋड़ा बताओ जय श्री राम हर हर महादेव आप भिंडी का सब्जी और रोटी तेरी रोटी ನೋಡ್ರಿ ನನ್ನ ಊಟ ಮಧ್ಯಾಹ್ನದ ಊಟ ನೋಡಿದ್ರಿ ಗೊತ್ತಿಲ್ಲ ಪರಿಚಯ ಇಲ್ಲ ಯಾರು ಏನು ಭೀ ಗೊತ್ತಿಲ್ಲ ಅಂದ್ರೂ ಊಟ ನನಗೆ ಮಾಡ್ಸ್ಲತ್ತಾರ ಫಸ್ಟ್ ಊಟ ಮಾಡ್ತಾರೆ ಊಟ ಮಾಡ್ಕೊಂಡು ಹಂಗೆ ಮಾತಾಡ್ತಾರೆ ರೊಟ್ಟಿ ತಗೋತಾ रोटी तक सक्कर ऊट बस नोड्री ऊट गिट आयतु ऊट पाप अण्णवरेಲ್ಲ ನಂಗೆ ತಂದರು ಇನ್ನೊಬ್ಬರು ಬಂದಿರೋ ಅಣ್ಣವರು ಅವ್ರು ಹೋದರು ಈಗ ಇವು ಅಣ್ಣದೇರೆ ನಂಗೆ ಉಳ್ಳಕ್ಕೆ ತಂದು ಕೊಟ್ರ ಪಾಪ ನೋಡ್ರಿ ದೇವರು ಒಳ್ಳೆ ನಿಮಗೆಲ್ಲ ಹೆಂಡತಿ ಸಿಗಲಿ तुम्हारे को घर वाले बढ़िया वाला मिलने का वो मन्नत कर रहा हूँ ठीक है कड़ी ये कौन सा खेती होता है थोड़ा बताओ एड़ों का खेती होता है कौन सा एड़ी ये